ಸೊ ಫ್ರೆಂಡ್ಸ್, ಈ ಮೀನ ಹೆಸರು ಬಂದ್ಬಿಟ್ಟು ಪಾಪ್ಲೇಟ್ ಅಂತ. ನಮ್ಮೂರ ಕಡೆ ಇವಾಗ ನಾವು ಊರಲ್ಲಿ ಇರೋದಲ್ವಾ. ಸೊ ನಮ್ಮೂರ ಕಡೆ ಬಂದ್ಬಿಟ್ಟು ಜಾಸ್ತಿ ಮೀನ ಅಂದರೆ ಇದೇ ಮೀನ ಜಾಸ್ತಿ ಸಿಗುತ್ತದೆ. ಮತ್ತು ಇದು ಟೇಸ್ಟಿಯಾಗಿ ಚೆನ್ನಾಗೂ ಕೂಡ ಇರುತ್ತೆ. ನನಗಂದ್ರೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಫಿಶ್ ಫ್ರೈ ಅಂದರೆ ಈ ಮೀನದು ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ಗಿಂತ. ಸೊ ನಾನು ನಿಮಗೆ ಫಿಶ್ ಫ್ರೈ ಮಾಡ್ಕೊಳ್ಳಿ ಅಂತಲೇ ಸಜೆಸ್ಟ್ ಮಾಡೋದು. ನಾನು ಕೂಡ ಇವಾಗ ಫ್ರೈನೇ ಮಾಡ್ತಾಯಿದ್ದೀನಿ. ಸೊ ನಮ್ಮಮ್ಮ ವಾಶ್ ಮಾಡಿ ಫುಲ್ ಇತ್ತು ಮೀನು. ಅದನ್ನು ಎಲ್ಲ ಕಟ್ ಮಾಡಿ ವಾಶ್ ಮಾಡಿ ಕೊಟ್ಟಿದ್ದಾರೆ ಉಪ್ಪು ನೀರಿಂದ ಚೆನ್ನಾಗಿ. ಅಂದರೆ ಕ್ಲೀನ್ ಮಾಡೋದೇ ನಮ್ಮದು ಫಸ್ಟು ಇಂಪಾರ್ಟೆಂಟ್ ಕೆಲಸ ಫ್ರೆಂಡ್ಸ್ ಫಿಶ್ ಫ್ರೈಯಲ್ಲಿ. ಯಾಕಂದರೆ ಎಲ್ಲ ಕ್ಲೀನಾಗಿರ್ಬೇಕು, ಅದೇ ಇಂಪಾರ್ಟೆಂಟು. ಇವಾಗ ನಾನು ಮಸಾಲ ಹಾಕ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಬಂದುಬಿಟ್ಟು ನಾನು ಅರಿಶಿನ ಹಾಕಿದ್ದೀನಿ 1/2 ಟೀ ಸ್ಪೂನು, ನೋಡ್ಬೋದು ನೀವಿಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ರುಚಿಗೆ ತಗಷ್ಟು ಉಪ್ಪು. ಅಂದರೆ ಸಾಮಾನ್ಯವಾಗಿ ನಮಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ನಾವು ಹಾಕ್ಕೋಬೇಕು, ನೋಡ್ಕೊಳ್ಳಿ. ಈ ಥರ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಖಾರ ಫ್ರೆಂಡ್ಸ್. ಅಂದರೆ ಉತ್ತರ ಕರ್ನಾಟಕ ಸೈಡ್ದಲ್ಲಿ ಎಲ್ಲರೂ ಮನೆಯಲ್ಲೇ ಖಾರ ಮಾಡ್ಕೊಂಡಿರ್ತಾರೆ, ಖಾರ ಮಸಾಲೆ ಅಂತ. ಸೊ ನಮ್ಮಲ್ಲೇನೂ ಕೂಡ ನಮ್ಮಮ್ಮ ಅದೇ ಮಾಡಿಟ್ಟಿರ್ತಾರೆ. ಸೊ ಅದನ್ನು ಕೂಡ ನಾನು ಒಂದು ಸ್ಪೂನು 1.5 ಸ್ಪೂನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಖಾರ ಜಾಸ್ತಿ ಇಷ್ಟ. ಸೊ ನಾನು ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೋತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು, ಓಕೆನಾ ಫ್ರೆಂಡ್ಸ್. ಸೊ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಫಿಶ್ ಫ್ರೈ ಮಸಾಲ ಫ್ರೆಂಡ್ಸ್. ಅದನ್ನು ಒಂದು 1/2 ಟೀ ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ನಾನು ಕೂಡ ಇವಾಗೆ ಫಿಶ್ ಫ್ರೈ ಮಸಾಲ ಹಾಕ್ಕೋತಾ ಇದ್ದೀನಿ. ಇಷ್ಟು ನಂಗೆ ಜಾಸ್ತಿ ಮಸಾಲೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೋತೀನಿ. ನಿಮ್ಮದು ಅಕಾರ್ಡಿಂಗ್ ನೀವು ಹಾಕ್ಕೊಳ್ಳಿ, ಆಯಿತಾ. ಸೊ ಇವಾಗ ನಾನು ನನ್ನ ಕೈಯಿಂದನೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಮಸಾಲೆ ಫಿಶ್ ಒಂದಿಗೆ. ನೋಡಿ, ಈ ಥರ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಸರಿ ಅನಿಸಲ್ಲ. ನಾವು ಕೈಯಿಂದನೇ ಮಾಡಿದರೆ ಎಲ್ಲ ಸೈಡಲ್ಲೂ ಎಲ್ಲ ಕಡೆಯೂ ಅಂದರೆ ಮೀನಿಗೆ ಚೆನ್ನಾಗಿ ಮಸಾಲೆ ಅಂಟ್ಕೋತದೆ, ಆಯಿತಾ ಫ್ರೆಂಡ್ಸ್. ಈ ಥರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನಾನು 1 ಎಗ್ ತೊಗೋತೀನಿ ಫ್ರೆಂಡ್ಸ್. ಎಗ್ ಹಾಕೋದ್ರಿಂದ ಚೆನ್ನಾಗಿ ಫಿಶ್ ಫ್ರೈ ಬರುತ್ತೆ. ಮುಂದೆ ನಿಮಗೆ ಗೊತ್ತಾಗುತ್ತೆ, ನೋಡ್ಬೋದು. ನೀವು ಕೂಡ 1 ಎಗ್ ಹಾಕ್ಕೊಳ್ಳಿ. ಇಷ್ಟು ಫಿಶ್ಗೆ 1 ಎಗ್ ಸಾಕಾಗುತ್ತೆ, ತುಂಬಾ ಆಯಿತು. ನೋಡಿ, ಎಗ್ ಹಾಕೊಂಡ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಕೈಯಿಂದನೇ. ಇಲ್ಲಿ ನಾನು ಕೂಡ ಹೀಗೆ ಮಾಡ್ತೀನಿ. ಫುಲ್ ಎಲ್ಲ ಸೈಡು ಅಂದರೆ ಎಗ್ಗು ಎಲ್ಲ ಫಿಶ್ಗೆ ಅಂಟ್ಕೋಬೇಕು ಥರ ಕೈಯಿಂದನೇ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ನೆಕ್ಸ್ಟ್ ಅದಕ್ಕೆ ಮ್ಯಾರಿನೇಟ್ ಮಾಡಿ ಒಂದು 5 to 7 ಮಿನಿಟ್ ಒಳಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ರವೆ ಅಂದರೆ ಫಿಶ್ ಫ್ರೈ ಮಾಡೋ ರವೆ ಸಣ್ಣದಿರುತ್ತಲ್ಲ ಆ ರವೆ, ಮತ್ತು ಅದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಇಲ್ಲಿ. ಅಂದರೆ ಫಿಶ್ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆ ಕೂಡ ಹಾಳಾಗಲ್ಲ. ಎಲ್ಲ ರವೆ ಉದುರಲ್ಲ, ಅಂದರೆ ಎಣ್ಣೆಯಲ್ಲಿ ಎಲ್ಲ ಫಿಶ್ಶಿಗೆ ಅಂಟ್ಕೊಂಡಿರುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ನಾನು 1 by 1 ಫಿಶ್ಶಿಗೆ ರವೆ ಹಚ್ಕೋತೀನಿ, ನೋಡ್ಬೋದು. ಈ ಥರ ಎಲ್ಲ ಸೈಡು ಹಚ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಈ ಥರ ನೀವು ಕೂಡ ಹಚ್ಕೊಳ್ಳಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಇದೇ ಥರ ನೀವು ಕೂಡ ಹಚ್ಚಬೇಕು ಫಿಶ್ಗೆ ರವೆ, ಆಯ್ತಲ್ವಾ. ಓಕೆ, ಇವಾಗ ನಾನು 2 ಅಥವಾ 3 ಹಚ್ಚಿ ತೋರಿಸ್ತೀನಿ ಫ್ರೆಂಡ್ಸ್. ಮಿಕ್ಕಿದೆಲ್ಲ ನೀವೇ ಹಚ್ಕೊಳ್ಳಿ ಈ ಥರ. ಅಂದರೆ ನಾವು ರವೆ ಎಲ್ಲ ಸೈಡ್ ಹಚ್ಕೊಂಡಿದ್ರೆ ಫಿಶು ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನೋಡಿ, ನಾನು ಹೇಗೆ ಸ್ಪೇಸಿನ್ಸಿಂದ ಹಚ್ತಾ ಇದ್ದೀನಿ ಚೆನ್ನಾಗಿ ನೀಟಾಗಿ. ಇದೇ ಥರ ನೀವು ಕೂಡ ರವೆಯನ್ನು ಚೆನ್ನಾಗಿ ಫಿಶಲ್ಲಿ ಹಚ್ಚಿ. ನೆಕ್ಸ್ಟ್ ಬಂದುಬಿಟ್ಟು ಸೈಡಿಗೆ ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ನಾನು ಎಣ್ಣೆ ಜಾಸ್ತಿ ಹಾಕಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀನಿ. ಇವಾಗ ಎಣ್ಣೆ ಕೂಡ ಕಾದಿದೆ. ರವೆ ಹಚ್ತೀವಲ್ಲ, ಅದಕ್ಕೆ ಒಂದು 5 ಮಿನಿಟ್ವರೆಗೂ ನಾವು ಹಾಗೆ ಇಟ್ಬಿಡಬೇಕು ರವೆ ಹಚ್ಚಿದ ಮೇಲೆ. ಆಮೇಲೆ ಬಂದುಬಿಟ್ಟು ನಾವು ಎಣ್ಣೆಯಲ್ಲಿ ನಾವು ಫಿಶನ್ನು ಬಿಡಬೇಕು ಫ್ರೆಂಡ್ಸ್. ಆವಾಗಲೇ ಫಿಶ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ರವೆ ಎಲ್ಲೂ ಉದುರಲ್ಲ, ಎಣ್ಣೆ ಹಾಳಾಗಲ್ಲ, ಅಂದರೆ ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೈ ಬಂದುಬಿಟ್ಟು.
ಇವಾಗ ನೋಡ್ಬೋದು ಎಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫಿಶ್ಶು ನೋಡಿ. ಎಲ್ಲ ಕಡೆ ರವೆ ಹೇಗೆ ಹಚ್ಚಿದೆ ಹಾಗೆ 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 ಇದೆ. ಈ ಥರ ನೀವು ಕೂಡ ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಇಷ್ಟಪಡ್ತೀರಾ. ನೀವು ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮೂಲಕ ನನಗೂ ತಿಳಿಸಿ ಫ್ರೆಂಡ್ಸ್.